Hi everybody, in the previous session we had just briefed the formulas. All the formulas have same similarities in them, that is all the formula states the difference between standard costing and actual costing. So previous session ಅಲ್ಲಿ ನಾವು ಬ್ರೀಫ್ ಮಾಡಿದಂಗೆ ಎಲ್ಲ ಫಾರ್ಮುಲಾದಲ್ಲೂ ಮೆನ್ಷನ್ ಮಾಡೋದು ಒಂದೇ, ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಮತ್ತು ಆ್ಯಕ್ಚುಯಲ್ ಕಾಸ್ಟಿಂಗ್ ಮಧ್ಯೆ ಇರೋವಂಥ ಡಿಫ್ರೆನ್ಸಸ್ನ ನಾವು ಫಾರ್ಮುಲಾದಲ್ಲಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟು we'll continue with our practical problem. So I have already given the question for you. Let us ascertain the question and continue with our solution. So the question is, from the following particulars compute material cost variance, material price variance and material usage variance. Given data is quantity of material purchased is 3000 units, value of material purchased is rupees 9000, standard quantity of material required per ton of output is 30 units, standard rate of material is rupees 2.50 per unit, opening stock of material nil, closing stock of material 500 units and output during the period is 80 tons. So they have given the opening stock, closing stock, actual quantity, actual price, standard quantity and standard price. A quantity of material purchased is nothing but actual units purchased, and value of material purchased is nothing but actual price. So let us now compute with the solution. So now actual price per unit we have to find out. They have given the value of material, that is actual price is rupees 9000, then quantity of material purchased is 3000 units. ಸೊ ನಾವು ಆ್ಯಕ್ಚುಯಲ್ ಪ್ರೈಸ್ಗೆ ಪರ್ ಯೂನಿಟ್ ವ್ಯಾಲ್ಯೂ ಕಂಡುಹಿಡಿಬೇಕಿರೋದ್ರಿಂದ ನಿಮಗೆ ಆ್ಯಕ್ಚುಯಲ್ ಆಗಿ ಪರ್ಚೇಸ್ ಮಾಡಿರೋ ಅಂಥ ಮೆಟೀರಿಯಲು 3000 ಯೂನಿಟ್ಸ್ ಅಂತ ಕ್ವಾಂಟಿಟಿ ಕೊಟ್ಟಿದ್ದಾರೆ, ಮತ್ತು ವ್ಯಾಲ್ಯೂ ಬಂದು 9000 ರುಪೀಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಪರ್ ಯೂನಿಟ್ ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ ಏನು ಮಾಡ್ತೀರಾ, 9000 ಡಿವೈಡೆಡ್ ಬೈ 3000 ಯೂನಿಟ್ಸ್, ದಟ್ ಈಸ್ rupees 3 ಪರ್ ಯೂನಿಟ್ ನಿಮಗೆ ಆ್ಯಕ್ಚುಯಲ್ ಪ್ರೈಸ್ ಸಿಗುತ್ತೆ. ಸೊ ನಿಮಗೆ ಸ್ಟ್ಯಾಂಡರ್ಡ್ ಪ್ರೈಸ್ ಎಷ್ಟು 2.50 ಪರ್ ಯೂನಿಟ್ ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ. ಸೊ ನಿಮಗೆ ಸ್ಟ್ಯಾಂಡರ್ಡ್ ಪ್ರೈಸು ಅವರೇ ಕೊಟ್ಟಿದ್ದಾರೆ, ಬಟ್ ಆ್ಯಕ್ಚುಯಲ್ ಕ್ವಾಂಟಿಟಿಗೆ ನಿಮಗೆ ಎಕ್ಸ್ಟ್ರಾ ಡೀಟೇಲ್ಸ್ ಕೊಟ್ಟಿದ್ದಾರೆ. ಯಾವುದು ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ ಕೊಟ್ಟಿದ್ದಾರೆ, ಓಪನಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ ಕೊಟ್ಟಿದ್ದಾರೆ. ಸೊ ಕ್ಲೋಸಿಂಗ್ ಸ್ಟಾಕು ಓಪನಿಂಗ್ ಸ್ಟಾಕ್ ಕೊಟ್ಟಾಗ ನಾವು ಆ್ಯಕ್ಚುಯಲ್ ಕ್ವಾಂಟಿಟಿಗೆ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಓಪನಿಂಗ್ ಸ್ಟಾಕ್ ಏನು ಕೊಟ್ಟಿದ್ದಾರೆ, ನಿಲ್ ಅಂತ ಕೊಟ್ಟಿದ್ದಾರೆ. ಪರ್ಚೇಸಸ್ ಎಷ್ಟಕ್ಕೆ ನೀವು ಪರ್ಚೇಸ್ ಮಾಡಿರೋದು 3000. ಸೊ ಕ್ಲೋಸಿಂಗ್ ಸ್ಟಾಕ್ ಎಷ್ಟು 500. ಸೊ ಟೋಟಲ್ ಆಗಿ ಆ್ಯಕ್ಚುಯಲ್ ಕ್ವಾಂಟಿಟಿ ಎಷ್ಟು 2500 ಯೂನಿಟ್ಸ್. ನೆಕ್ಸ್ಟು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ. ಸೊ ನಿಮ್ಗೆ ಇವಾಗ ಸ್ಟ್ಯಾಂಡರ್ಡ್ ಕ್ವಾಂಟಿಟಿಗೆ ಏನೇನು ಡೀಟೇಲ್ಸ್ ಕೊಟ್ಟಿದ್ದಾರೆ, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಮೆಟೀರಿಯಲ್ ರಿಕ್ವೈರ್ಡ್ ಪರ್ ಟನ್ ಆಫ್ ಔಟ್ಪುಟ್ ಈಸ್ 30 ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಔಟ್ಪುಟ್ ಡ್ಯೂರಿಂಗ್ ದ ಪೀರಿಯಡ್ ಎಷ್ಟು, ಆ ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಔಟ್ಪುಟ್ ಎಷ್ಟಿತ್ತು 80 ಟನ್ಸು. ಸೊ 80 ಟನ್ಸ್ ಆಫ್ ಔಟ್ಪುಟ್ ಇಂಟು 30 units. This gives to 2400 units. ಸೊ ನಿಮಗೆ ಬೇಕಿರೋವಂಥ ನೆಸೆಸರಿ ಡೀಟೇಲ್ಸು ಎಲ್ಲನೂ ಸಿಗ್ತಾ ಹೋಗಿದೆ. ಸೊ ನಿಮಗೆ ಬೇಕಿರೋವಂಥ ಎಲ್ಲ ಡೀಟೇಲ್ಸು ಇರೋದ್ರಿಂದ ಫಾರ್ಮುಲಾದಲ್ಲಿ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ನಾವು ಇವಾಗ. ಸೊ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ನ ಫೈಂಡ್ ಔಟ್ ಮಾಡ್ತೀವಿ. ಸೊ ನಾವು ಫಸ್ಟ್ ಫಾರ್ಮುಲಾ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ನಮಗೆ ಸಿಕ್ಕಿದೆ 2400 ಯೂನಿಟ್ಸು. ಸ್ಟ್ಯಾಂಡರ್ಡ್ ಪ್ರೈಸು ಅವರೇ ಮೆನ್ಷನ್ ಮಾಡಿದ್ದಾರೆ ಕ್ವೆಶನಲ್ಲಿ 2.50 ಪರ್ ಯೂನಿಟ್ಸು. ಆ್ಯಕ್ಚುಯಲ್ ಕ್ವಾಂಟಿಟಿ ಎಷ್ಟು 2500. ನೆಕ್ಸ್ಟು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಷ್ಟು 3 ಅಂತ ನೀವೇ ಫೈಂಡ್ ಔಟ್ ಮಾಡಿದ್ದೀರಾ. ಸೊ ಇದನ್ನು ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ನಿಮಗೆ 1500 ನೆಗೆಟಿವ್ ವ್ಯಾಲ್ಯೂ ಸಿಗುತ್ತೆ. ಸೊ ನಾವಿಲ್ಲಿ ನೆಗೆಟಿವ್ ವ್ಯಾಲ್ಯೂನ ಮೆನ್ಷನ್ ಮಾಡಲ್ಲ, ಅದ್ರ ಬದಲಾಗಿ ಎ ಅಂತ ಬರ್ಕೊಳ್ತೀರಾ. ನೆಗೆಟಿವ್ ವ್ಯಾಲ್ಯೂನ ಮೆನ್ಷನ್ ಮಾಡಲ್ಲ, ಎ ಅಂತ ಬರ್ತೀರಾ. ನೆಗೆಟಿವ್ ಏನೇ ಬಂದರೂ ಎ ಅಂತ ಬರೀತೀರಾ, ಪಾಸಿಟಿವ್ ಏನೇ ಬಂದರೂ ಎಫ್ ಅಂತ ಬರೀತೀರಾ. ನೆಕ್ಸ್ಟ್ ಫಾರ್ಮುಲಾ. ಸೊ ಸ್ಟ್ಯಾಂಡರ್ಡ್ ಪ್ರೈಸ್ ಎಷ್ಟು 2.50 ಮೈನಸ್ ಆ್ಯಕ್ಚುಯಲ್ ಪ್ರೈಸು 3 ಇಂಟು ಆ್ಯಕ್ಚುಯಲ್ ಕ್ವಾಂಟಿಟಿ ಬಂದು 2500
ಸೊ ಕ್ಯಾಲ್ಕುಲೇಟ್ ಮಾಡಿ. ನಿಮ್ಮ 2.50 ಮೈನಸ್ 3 ಇಂಟು 2500 ಮಾಡಿದಾಗ ನಿಮಗೆ ಮೈನಸ್ 1250 ರೂಪೀಸ್ ಸಿಗುತ್ತೆ. ಸೊ ಅದನ್ನು ಎ ಅಂತ ಮೆನ್ಷನ್ ಮಾಡ್ತೀರಾ. ಸೊ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಷ್ಟು? 2400 ಮೈನಸ್ ಆ್ಯಕ್ಚುಯಲ್ ಕ್ವಾಂಟಿಟಿ 2500. ಸ್ಟ್ಯಾಂಡರ್ಡ್ ಪ್ರೈಸ್ ಎಷ್ಟು? 2.50. ಸೊ ನಿಮಗೆ ಆನ್ಸರ್ ಎಷ್ಟು ಬರುತ್ತೆ? 2400 ಮೈನಸ್ 2500. ಸೊ ಎ ಅಂತ ಮೆನ್ಷನ್ ಮಾಡ್ತೀರಾ, ಅಡ್ವರ್ಸು ಮತ್ತು ಫೇವ್ರಬಲು. ನೆಕ್ಸ್ಟು ಸೊ ಇದನ್ನು ನೀವು ವೆರಿಫೈ ಮಾಡ್ಕೋಬೋದು. ಸೊ ಚೆಕ್ ಮಾಡ್ಕೋಬೋದು ಅಥವಾ ವೆರಿಫಿಕೇಷನು. ಮಾರ್ಜಿನಲ್ ಕಾಸ್ಟ್ ವೇರಿಯನ್ಸ್ ಈಸ್ ಈಕ್ವಲ್ ಟು ಮಾರ್ಜಿನಲ್ ಪ್ರೈಸ್ ವೇರಿಯನ್ಸ್ ಪ್ಲಸ್ ಮಾರ್ಜಿನಲ್ ಯೂಸೇಜ್ ವೇರಿಯನ್ಸ್. ಸೊ ಮಾರ್ಜಿನಲ್ ಪ್ರೈಸ್ ವೇರಿಯನ್ಸ್ ಎಷ್ಟು? 1250. ಸೊ 1250 ಪ್ಲಸ್ 250 ಎಷ್ಟು ಬರುತ್ತೆ? 1500. ಸೊ ಎಲ್ಲ ಅಡ್ವರ್ಸ್, ಯಾಕಂದರೆ ನೆಗೆಟಿವ್ ಸೈನ್ ಇದೆ ಅಲ್ವಾ. ಸೊ ನಿಮಗೆ ಫಸ್ಟ್ ಪ್ರಾಬ್ಲಮ್ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಸೆಕೆಂಡ್ ಪ್ರಾಬ್ಲಮ್ಮು, ದ ಮ್ಯಾನುಫ್ಯಾಕ್ಚರಿಂಗ್ ಕನ್ಸರ್ನ್ ಫರ್ನಿಷಸ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್, ದಟ್ ಈಸ್ ಸ್ಟ್ಯಾಂಡರ್ಡ್ ಮೆಟೀರಿಯಲ್ ಫಾರ್ 70 kg ಫಿನಿಶ್ಡ್ ಪ್ರಾಡಕ್ಟ್ ಬಂದು 100 kg. ಪ್ರೈಸ್ ಆಫ್ ಮೆಟೀರಿಯಲ್ ₹1 per kg. ನೆಕ್ಸ್ಟ್ ಆ್ಯಕ್ಚುಯಲ್ ಔಟ್ಪುಟ್ಟು 210,000 kg. ಮೆಟೀರಿಯಲ್ ಯೂಸ್ಡ್ 280,000 kg. ಕಾಸ್ಟ್ ಆಫ್ ಮೆಟೀರಿಯಲ್ ಈಸ್ ₹252,000. ಸೊ ನೀವು ಆ್ಯಕ್ಚುಯಲ್ ಪ್ರೈಸು, ಸೊ ನೀವು ಫಸ್ಟು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಫಾರ್ ಆ್ಯಕ್ಚುಯಲ್ ಔಟ್ಪುಟ್ನ ಕಂಡುಹಿಡಬೇಕು. ಸೊ ಏನಂತ ಕೊಟ್ಟಿದ್ದಾರೆ ಕ್ವೆಶನಲ್ಲಿ? ಆ್ಯಕ್ಚುಯಲ್ ಔಟ್ಪುಟ್ ಬಂದು ಎಷ್ಟು? 210,000 kg ಇಂಟು, ಸೊ ಮೆಟೀರಿಯಲ್ ಫಾರ್ 70 kg ಯೂನಿಟ್ಸ್ಗೆ 100 ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ನಿಮಗೆ, ಸೊ 3 lakh kg ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಸಿಗ್ತದೆ. ಆ್ಯಕ್ಚುಯಲ್ ಕ್ವಾಂಟಿಟಿ ಎಷ್ಟು? ಕ್ವೆಶನಲ್ಲಿ ಅವರೇ ಮೆನ್ಷನ್ ಮಾಡಿದ್ದಾರೆ 280,000. ನೆಕ್ಸ್ಟು ಸ್ಟ್ಯಾಂಡರ್ಡ್ ಪ್ರೈಸು ಅವರೇ ಮೆನ್ಷನ್ ಮಾಡಿದ್ದಾರೆ 1 ಅಂತ. ಆ್ಯಕ್ಚುಯಲ್ ಪ್ರೈಸ್ನ ನೀವು ಫೈಂಡ್ ಔಟ್ ಮಾಡಬೇಕು. ಕಾಸ್ಟ್ ಆಫ್ ಮೆಟೀರಿಯಲ್ ಎಷ್ಟು? 252,000 ಅಂತ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಮೆಟೀರಿಯಲ್ ಯೂಸ್ಡ್ ಬಂದು 280,000 ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ನಿಮಗೆ ಆ್ಯಕ್ಚುಯಲ್ ಪ್ರೈಸ್ ಎಷ್ಟು ಸಿಗುತ್ತೆ? ನಿಮಗೆ ₹0.90 per kg. ಸೊ ಗಿವನ್ ಡೇಟಾ ಎಲ್ಲ ಸಿಕ್ಕಿರೋದ್ರಿಂದ ಫಾರ್ಮುಲಾದಲ್ಲಿ ಈಸಿಯಾಗಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಏನು? ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆ್ಯಕ್ಚುಯಲ್ ಕ್ವಾಂಟಿಟಿ ಇಂಟು ಆ್ಯಕ್ಚುಯಲ್ ಪ್ರೈಸ್. ಸೊ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಷ್ಟು? 3 lakh ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಈಸ್ 1. ಆ್ಯಕ್ಚುಯಲ್ ಕ್ವಾಂಟಿಟಿ ಈಸ್ 280,000 and actual price is 0.90. Substitute this. So 48,000 favorable, that is positive. Next to material price variance. So standard price minus actual price into actual quantity. So standard price is 1, actual price is 0.90, actual quantity is 2,80,000. Substitute ₹28,000 favorable. Next is material usage variance. Standard quantity minus actual quantity into standard price. So standard quantity is 3 lakh, actual quantity is 2,80,000 into standard price is 1. So ₹28,000 favorable. Verify.
So next question, for making 10 kg of Gemco, the standard material required is material A quantity 8 kg, rate per kg is 6, material B 4 and rate per kg is 4. During April, 1000 kg of Gemco were produced. The actual consumption of material is as under. Material quantity and rate per kg. Material A 750 quantity and rate per kg is 7. Material B quantity is 500 and rate per kg is 5. So here they have given the standard and actual details. So let us start with our solution. So ಕೊಟ್ಟಿರೋ ಡೀಟೇಲ್ಸ್ನ ಫಸ್ಟು ಕ್ಯಾಲ್ಕುಲೇಟ್ ಮಾಡ್ಕೊಂಬಿಡೋಣ. ಬೇಸಿಕ್ ಕ್ಯಾಲ್ಕುಲೇಷನ್ಸು. ಸೊ ಬೇಸಿಕ್ ಕ್ಯಾಲ್ಕುಲೇಷನ್ಸು ಮೆಟೀರಿಯಲ್ ಯಾವ್ಯಾವುದು, ಎ ಮತ್ತು ಬಿ, ಸ್ಟ್ಯಾಂಡರ್ಡ್ ಡೀಟೇಲ್ಸ್ ಏನೇನು ಕೊಟ್ಟಿದ್ದಾರೆ, ಸೊ ಕ್ವಾಂಟಿಟಿ ಏನಂತ ಮೆಷರ್ ಮಾಡಿದ್ದಾರೆ ನಿಮಗೆ ಸ್ಟ್ಯಾಂಡರ್ಡಲ್ಲಿ 8 kg ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ನಿಮ್ಗೆ ಇಲ್ಲಿ 1000 kgs ಆ್ಯಕ್ಚುಯಲ್ಗೆ ನಿಮಗೆ 1000 kgsಗೆ ಅವರೇ ಕ್ಯಾಲ್ಕುಲೇಟ್ ಮಾಡಿಕೊಟ್ಬಿಟ್ಟಿದ್ದಾರೆ. ಸೊ ಫಸ್ಟು ಆ್ಯಕ್ಚುಯಲ್ ನೋಡ್ಬಿಡೋಣ. 750 ಕ್ವಾಂಟಿಟಿ ಮತ್ತು 500 ಕ್ವಾಂಟಿಟಿ 1000ಗೆ ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ. ಸೊ ರೇಟ್ ಎಷ್ಟು 7 ಮತ್ತು 5 ಅಂತ ಅವರೇ ಡೀಟೇಲ್ಸ್ ಕೊಟ್ಬಿಟ್ಟಿದ್ದಾರೆ. ಸೊ ಆ್ಯಕ್ಚುಯಲು ಅವ್ರು 1000 ಮೆಷರ್ ಮಾಡಿರುವಾಗ ನಾವು ಸ್ಟ್ಯಾಂಡರ್ಡ್ ಕೂಡ 1000ಗೆ ಮೆಷರ್ ಮಾಡಬೇಕು. ಸೊ ಏನು ಹೇಳಿದ್ದಾರೆ ಇಲ್ಲಿ, ಫಸ್ಟು ಕ್ವಾಂಟಿಟಿ ಎಷ್ಟು ಅಂತ ಕೊಟ್ಟಿದ್ರು 8 ಅಂತ ಕೊಟ್ಟಿದ್ದಾರೆ ನಿಮಗೆ ಕ್ವೆಶನಲ್ಲಿ. ಸೊ 8 kgಗೆ 1 ಇಂಟು 1000 ಮಾಡಿದಾಗ ನಿಮಗೆ 8000 kg ಸಿಗುತ್ತೆ. ಸೊ ಅಲ್ಲಿ ಫಾರ್ ಮೇಕಿಂಗ್ 10,000 kgs ಆಫ್ ಜೆಮ್ಕೋ ದ ಸ್ಟ್ಯಾಂಡರ್ಡ್ ಮೆಟೀರಿಯಲ್ ರಿಕ್ವೈರ್ಡ್. ಸೊ ನಿಮಗೆ 10,000 kgಗೋಸ್ಕರ ಸ್ಟ್ಯಾಂಡರ್ಡ್ ಮೆಟೀರಿಯಲ್ ಮಾಡ್ತಿದ್ದಿದ್ದು, ಇಲ್ಲಿ ಆ್ಯಕ್ಚುಯಲ್ 1000 ಮಾಡಿದ್ರು. ಸೊ ಅದಕ್ಕೆ ನೀವು ಆ್ಯಕ್ಚುಯಲ್ಗೆ 1000 ಮಾಡಿಕೊಂಡು ಆಮೇಲಿಂದ ಏನು ಮಾಡ್ತೀರಾ 10ಇಂದ ಡಿವೈಡ್ ಮಾಡ್ಕೊಳ್ತೀರಾ. ಸೊ ಅಲ್ಲಿಗೆ ನಿಮಗೆ ಎಷ್ಟು ಸಿಗುತ್ತೆ ಕ್ವಾಂಟಿಟಿ 800. ಸೊ ಬಿಗೂ ಅದೇ ಥರ ಮಾಡ್ತೀರಾ. ಬಿ ಎಷ್ಟಿದೆ 4 ಇಂಟು 1000 kgs. ಸೊ ಅಲ್ಲಿಗೆ ನಿಮಗೆ 4000 kgs ಬರುತ್ತೆ. ಡಿವೈಡೆಡ್ ಬೈ 10 400. ಸೊ 800 ಪ್ಲಸ್ 400 ಎಷ್ಟು 1200 kgs. ಇದು ಎಷ್ಟು ಕೊಟ್ಟಿದ್ದಾರೆ ಅಮೌಂಟು, ರೇಟು ನಿಮಗೆ ರೇಟ್ ಬಂದು 6 ಮತ್ತು 4 ಕ್ವೆಶನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಕೂಡ kgsಲ್ಲಿ 750 kg ಮತ್ತು 500 kg ರೇಟ್ ಎಷ್ಟು 7 ಮತ್ತು 5. ಸೊ 800 ಇಂಟು 6 ಮಾಡಿದಾಗ ಎಷ್ಟು ಸಿಗುತ್ತೆ ನಿಮಗೆ 4800. ಸೊ 400 ಇಂಟು 4 ಮಾಡಿದಾಗ 1600 ಸಿಗುತ್ತೆ. ಸೊ 6400. 750 ಪ್ಲಸ್ 500 ಮಾಡಿದಾಗ ನಿಮಗೆ 1250 ಸಿಗುತ್ತೆ. ಸೊ 750 ಇಂಟು 7 ಮಾಡಿದಾಗ ನಿಮಗೆ ಸಿಗುತ್ತೆ 5250. ನೆಕ್ಸ್ಟು 500 ಇಂಟು 5 2500. ಸೊ 7750 ರೂಪೀಸ್ ಸಿಗುತ್ತೆ ನಿಮಗೆ. ಸೊ ನಿಮಗೆ ಬೇಕಿರೋಂಥ ಡೀಟೇಲ್ಸು ಮೆನ್ಷನ್ ಮಾಡ್ಕೊಳ್ಳಿ. ಸೊ ಗಿವನ್ ಡೀಟೇಲ್ಸು ಎಸ್ ಕ್ಯೂ ಎಷ್ಟು, ಕ್ವಾಂಟಿಟಿ ಫಾರ್ ಎ ಎಷ್ಟು 800, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಫಾರ್ ಬಿ 400, ಆ್ಯಕ್ಚುಯಲ್ ಕ್ವಾಂಟಿಟಿ ಫಾರ್ ಎ 750, ಫಾರ್ ಬಿ 500. ನೆಕ್ಸ್ಟು ಸ್ಟ್ಯಾಂಡರ್ಡ್ ಪ್ರೈಸ್ ಫಾರ್ ಎ 6, for B 4, actual price for A 7, for B 5.
ಸೊ ಬಿಗೂ ಅದೇ ಥರ ಮಾಡಿ, ಎ ಮತ್ತು ಬಿಗೆ ಸಪ್ರೇಟ್ ಮಾಡ್ಕೊಳ್ಬೇಕು. ಸೊ ಸ್ಟ್ಯಾಂಡರ್ಡ್ ಪ್ರೈಸ್ ಬಂದು 4. ಚಲೋ ಕ್ವಾಂಟಿಟಿ 500, ಸ್ಟ್ಯಾಂಡರ್ಡ್ ಪ್ರೈಸ್ ಈಸ್ ಸೇಲ್ ಪ್ರೈಸ್ 5. ಅಡ್ವರ್ಸ್ ಬಿಗೆ 4 - 5 × 500. ಸೊ 500 ಅಡ್ವರ್ಸ್ 0 5 7 plus 4. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಹೇಗೆಷ್ಟು 800 - 750 × 650. ಸೊ 300 ಫೇವ್ರಬಲ್. ನೆಕ್ಸ್ಟ್ ಬಿಗೆ 400 - 500 × 400 × 4 400 ಅಡ್ವರ್ಸ್ 700. ಸೊ ಒಂದು ಪ್ಲಸ್ಸು, ಒಂದು ನೆಗೆಟಿವ್, ಒಂದು ಪಾಸಿಟಿವ್ ಇದ್ದಾಗ ನೀವು ಸಬ್ಟ್ರಾಕ್ಟ್ ಮಾಡ್ತೀರಾ. ಸೊ 400 - 300 is 100, ಅದು ನೆಗೆಟಿವ್, ದಟ್ ಈಸ್ ಅಡ್ವರ್ಸ್. ಸೊ ನೆಕ್ಸ್ಟು ವೆರಿಫಿಕೇಷನ್ ಮಾಡಿ. ಮಾರ್ಜಿನಲ್ ಕಾಸ್ಟ್ ವೇರಿಯನ್ಸ್ ಇಸ್ ಈಕ್ವಲ್ ಟು ಪ್ರೈಸ್ ವೇರಿಯನ್ಸ್ ಪ್ಲಸ್ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್. So material price variance 1250 plus 100,350 adverse. Next, fourth one, the standard mix to produce 1 unit of product is as follows. Material A, B, C 60 units at 15 per unit, 80 units at 20 per unit, 100 units at 25 per unit. Actual material ABC 640 units at 17.50 per unit, 950 units at 18 per unit. Material C 870 at 27.50 unit. ಸೇಮ್ ಆ್ಯಸ್ ಥರ್ಡ್ ಕ್ವೆಶನ್, ಆದರೆ ಅಲ್ಲಿ ಮೆಟೀರಿಯಲ್ ಎ ಮತ್ತು ಬಿ ಇತ್ತು, ಇಲ್ಲಿ ಮೆಟೀರಿಯಲ್ ಎ ಬಿ ಸಿ 3 ಇದೆ. ಜೊತೆಗೆ ಇದರಲ್ಲಿ ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸು ಫೈಂಡ್ ಔಟ್ ಮಾಡಬೇಕು, ಮೆಟೀರಿಯಲ್ ಈಲ್ಡ್ ವೇರಿಯನ್ಸು ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲೂ ಕೂಡ ನಿಮಗೆ ಪ್ರಿವಿಯಸ್ ಪ್ರಾಬ್ಲಮ್ ಥರನೇ ಆ್ಯಕ್ಚುಯಲ್ ಕಾಸ್ಟಿಂಗ್ಗೆ 10 ಯೂನಿಟ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಕ್ವಾಂಟಿಟಿ ಎಷ್ಟು ಕೊಟ್ಟಿದ್ದಾರೆ ಆ್ಯಕ್ಚುಯಲ್ಗೆ 640 ಯೂನಿಟ್ಸು, 950 ಯೂನಿಟ್ಸ್ ಮತ್ತು 870 ಯೂನಿಟ್ಸು. ರೇಟು 17.50, 18 ಆ್ಯಂಡ್ 27.50. ಅಮೌಂಟ್ ಎಷ್ಟು ಅಂತ ಕೊಟ್ಟಿದ್ದಾರೆ 11,200, 17,100 ಆ್ಯಂಡ್ 23,925. ಸೊ ಇದಿಷ್ಟು ಆ್ಯಕ್ಚುಯಲ್ ಡೀಟೇಲ್ಸು ಅವರೇ ಮೆನ್ಷನ್ ಮಾಡಿದ್ದಾರೆ. ಸ್ಟ್ಯಾಂಡರ್ಡಲ್ಲಿ ಏನಂತ ಹೇಳಿದ್ದಾರೆ 60 ಯೂನಿಟ್ಸು. ಸೊ ನಿಮಗೆ ಸ್ಟ್ಯಾಂಡರ್ಡಲ್ಲಿ 60 ಯೂನಿಟ್ಸ್ ಇತ್ತು, ಬಟ್ ಆ್ಯಕ್ಚುಯಲಲ್ಲಿ 10 ಯೂನಿಟ್ಸ್ ಜೊತೆಗೆ ಮಲ್ಟಿಪ್ಲೈ ಮಾಡಿರೋದನ್ನು ಸ್ಟ್ಯಾಂಡರ್ಡಲ್ಲೂ ಕೂಡ ನೀವು ಅಷ್ಟೇ ಮಾಡ್ಕೋಬೇಕು. ಸೊ 60 × 10 is 600, 80 × 10 800, 100 × 10 1000 ಯೂನಿಟ್ಸ್. ಟೋಟಲ್ 2400.
ಸೊ ರೇಟ್ ಎಷ್ಟಂತ ಮೆನ್ಷನ್ ಮಾಡಿದ್ದಾರೆ, 15 per unit, 20 per unit and 25 per unit. So 900 is 9,000. 80 units at 20 ಇದ್ದಿದ್ದು 1600 ಇತ್ತು. ಈಗ 800 into 20 is 1000, 16,000. 1000 into 25, 25,000. Total 50,000. So calculate marginal cost variance for A, B and C. ಸೊ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ನೀವು ಇಲ್ಲೇ ಮಾಡ್ಕೊಂಡಿರ್ತೀರಲ್ಲ, 600 ಇಂಟು 15 9,000, 800 ಇಂಟು 20 16,000, 1000 ಇಂಟು 25 25,000. ಸೊ ಇದನ್ನು ಡೈರೆಕ್ಟಾಗೆ ತೊಗೊಳ್ಬೋದು. ದಟ್ ಈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಈಸ್ ಈಕ್ವಲ್ ಟು, ಸೊ ಆ್ಯಕ್ಚುಯಲ್ ಕ್ವಾಂಟಿಟಿ ಇಂಟು ಆ್ಯಕ್ಚುಯಲ್ ಪ್ರೈಸ್ ಈಸ್ ಅಮೌಂಟ್. ಸೊ ಟೋಟಲ್ ಎಷ್ಟು, 50,000 ಮೈನಸ್ 52,225. ಡೈರೆಕ್ಟಾಗಿ ಬೇಕಾದರೂ ಮಾಡ್ಬೋದು ಅಥವಾ ಸಪ್ರೇಟ್ ಎಗೆ ಸಪ್ರೇಟ್ ಬಿಗೆ ಸಪ್ರೇಟ್ ಆದರೂ ಮಾಡ್ಬೋದು. ಯಾವ್ದು ಮಾಡಿದ್ರೂ ನಿಮಗೆ ಸೇಮ್ ಆನ್ಸರೇ ಸಿಗುತ್ತೆ. ಇಲ್ಲಿ ನೀವು ಡೈರೆಕ್ಟಾಗಿ ಎ ಬಿ ಮತ್ತು ಸಿಗೆ, ಎಗೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ 600, ಸ್ಟ್ಯಾಂಡರ್ಡ್ ಪ್ರೈಸು 15, ಆ್ಯಕ್ಚುಯಲ್ ಕ್ವಾಂಟಿಟಿ 640, ಆ್ಯಕ್ಚುಯಲ್ ಪ್ರೈಸ್ ಈಸ್ 17.50. ಸೊ ಸಪ್ರೇಟ್ ಮಾಡಿದಾಗ್ಲೂ ನಿಮಗೆ ಇಷ್ಟೇ ಆನ್ಸರ್ ಬರುತ್ತೆ. ಸೊ ಸಪ್ರೇಟ್ ಆದರೂ ಮಾಡ್ಬೋದು, ಇಲ್ಲ ಟೋಟಲ್ ನಾವು ಆಲ್ರೆಡಿ ಮಾಡ್ಕೊಂಡಿರೋದ್ರಿಂದ ಡೈರೆಕ್ಟಾಗೆ ಮಾಡ್ಬೋದು. ಸೊ 50,000 ಮೈನಸ್ 52,225 ಮಾಡಿದಾಗ ನಮಗೆ 2,225 ಅಡ್ವರ್ಸ್. ನೆಕ್ಸ್ಟು ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್. ಕ್ವಾಂಟಿಟಿ 640, B standard price is 20, actual price is 18, 950. C standard price is 25, actual price is 27.50 into 870. Substitute. Next, material usage variance, standard quantity minus actual quantity into standard price. Standard quantity is 600 minus 640 into 800 minus 950 into 18, 1000 minus 870 into 25. Next is material. So next verify it. Material cost variance is equal to material price variance plus material usage variance. So 1,875 plus 350 2,225. Adverse. So next, material mix variance. So formula is RSQ, revised standard quantity minus actual quantity into standard price. ಸೊ ಇಲ್ಲಿ ಫಸ್ಟು ನೀವು ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿನ ಫೈಂಡ್ ಔಟ್ ಮಾಡಿಕೊಂಡು ಆಮೇಲಿಂದ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಸೊ ವರ್ಕಿಂಗ್ ನೋಟ್, ಸೊ ನಿಮಗೆ RSQ ಫಾರ್ಮುಲಾ ಏನು, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಒನ್ ಮೆಟೀರಿಯಲ್ ಡಿವೈಡೆಡ್ ಬೈ ಟೋಟಲ್ ಆಫ್ ಸ್ಟ್ಯಾಂಡರ್ಡ್ ಕ್ವಾಂಟಿಟೀಸ್ ಆಫ್ ಮೆಟೀರಿಯಲ್ ಇಂಟು ಟೋಟಲ್ ಆಫ್ ಆ್ಯಕ್ಚುಯಲ್ ಕ್ವಾಂಟಿಟೀಸ್ ಆಫ್ ಆಲ್ ಮೆಟೀರಿಯಲ್. ಸೊ ನಾವು ಎ ತೊಗೊಂಡಾಗ ನಿಮಗೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಒನ್ ಮೆಟೀರಿಯಲ್ ಎಷ್ಟು, 600. ಟೋಟಲ್ ಕ್ವಾಂಟಿಟಿ ಆಫ್ ಆಲ್ ಮೆಟೀರಿಯಲ್ಲು, ಟೋಟಲ್ ಕ್ವಾಂಟಿಟಿ ಬಂದಿಷ್ಟು
2400 into total quantity of actual quantities of all material ಬಂದು 2460. ಸೊ ನೀವು 600 divided by 2400 into 2460 ಮಾಡಿದಾಗ ನಿಮಗೆ 615 ಯೂನಿಟ್ಸ್ ಸಿಗುತ್ತೆ. ಸೊ ಇದೇ ರೀತಿ ಬಿಗೂ ಮಾಡಿ. ಸೊ ನೀವು ಇದನ್ನು ಹಿಂಗೂ ಮಾಡ್ಬೋದು. 2460 ಡಿವೈಡೆಡ್ ಬೈ 2400 ಇಂಟು ನೆಕ್ಸ್ಟ್ ಬಿಗೆ ಎಷ್ಟಿದ್ದಾವೆ ಅಮೌಂಟ್ ಯೂನಿಟ್ಸು 800. ಸೊ ಎಷ್ಟು ಬರುತ್ತೆ ನಿಮಗೆ 820 ಯೂನಿಟ್ಸ್. ಈ ಎರಡರಲ್ಲಿ ಯಾವುದು ಸೂಟೇಬಲೋ ಅದನ್ನು ಮಾಡ್ಕೊಳ್ಳಿ. ಸೊ ಸಿ ಸಿಂಗಲ್ ಯೂನಿಟ್ ಎಷ್ಟು 1000 ಡಿವೈಡೆಡ್ ಬೈ ಟೋಟಲ್ ಬಂದು 2400, ಆ್ಯಕ್ಚುಯಲ್ ಟೋಟಲ್ ಬಂದು 2460. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ 1000 ಡಿವೈಡೆಡ್ ಬೈ 2400 ಇಂಟು 2460 ಮಾಡಿದಾಗ ನಿಮಗೆ ರೂಪೀಸ್ 1025 ಯೂನಿಟ್ ಸಿಕ್ತು. ಸೊ ಈಗ ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್ನ ಫೈಂಡ್ ಔಟ್ ಮಾಡ್ಬೋದು. RSQ ಮೈನಸ್ AQ ಇಂಟು SP. ಸೊ ಎಗೆ RSQ ಎಷ್ಟು 615 ಮೈನಸ್ ಆ್ಯಕ್ಚುಯಲ್ ಕ್ವಾಂಟಿಟಿ ಎಷ್ಟು 640, ಸ್ಟ್ಯಾಂಡರ್ಡ್ ಪ್ರೈಸ್ ಎಷ್ಟು 15. ನೆಕ್ಸ್ಟು ಬಿಗೆ RSQ ಫೈಂಡ್ ಔಟ್ ಮಾಡಿದಿರಲ್ಲ 820 ಮೈನಸ್ ಆ್ಯಕ್ಚುಯಲ್ಗೆ ಎಷ್ಟು 950, ಸ್ಟ್ಯಾಂಡರ್ಡ್ ಪ್ರೈಸ್ ಎಷ್ಟು 20. ನೆಕ್ಸ್ಟು ಸಿಗೆ ಫೈಂಡ್ ಔಟ್ ಮಾಡಿರೋ RSQ 1025 ಮೈನಸ್ ಆ್ಯಕ್ಚುಯಲ್ 870 ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಬಂದು 25. ಸಬ್ಸ್ಟಿಟ್ಯೂಟ್. ನೆಕ್ಸ್ಟು ಮೆಟೀರಿಯಲ್ ಈಲ್ಡ್ ವೇರಿಯನ್ಸ್. ಸೊ ಇದು ಫಾರ್ಮುಲಾ ಏನು ಆ್ಯಕ್ಚುಯಲ್ ಈಲ್ಡ್ ಮೈನಸ್